ಎಲ್ಲ ನನ್ನ ಅಗ್ರಿ ಅಡ್ವೆಂಚರ್ ಫ್ಯಾಮಿಲಿಗೆ ನಮಸ್ತೆ. ಇವತ್ತು ಬಂದಿರೋದು ನಾವು ಒಂದು ಕಾರಹಳ್ಳಿ ಹತ್ರ ಒಂದು ಪೊಮೊಗ್ರಾನೇಟ್ ಫ್ಲಾಟ್ಗೆ. ಈ ಫ್ಲಾಟಿಗೆ ಬಂದಿರೋ ಉದ್ದೇಶ ಏನಪ್ಪ ಅಂದರೆ, ಇವು ಕ್ರಾಪ್ ಕಟಿಂಗ್ ಆಗಬೇಕು, ಗಿಡ ಡ್ರೈ ಆಗಿದೆ ಇಲ್ಲ ಅಂತ ಚೆಕ್ ಮಾಡಿ ಆ್ಯಂಡ್ ಏನಾನ ಡಿಸೀಸ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಬಂದಿದ್ದರು. ಬಟ್ ಗಿಡ ಇನ್ನೂ ತುಂಬ ಡ್ರೈ ಆಗಬೇಕಾಗುತ್ತೆ. ಕ್ರಾಪ್ ಕಟಿಂಗ್ ಹಾಕಬೇಕಾದ್ರೆ ಎಷ್ಟೆಲ್ಲ ಗಿಡ ಡ್ರೈ ಆಗಿರಬೇಕು, ಗಿಡದ ಕಂಡೀಷನ್ ಯಾವ ರೀತಿ ಇರಬೇಕು ಆ್ಯಂಡ್ ಈ ವಿಡಿಯೋದಲ್ಲಿ ಫುಲ್ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಕ್ರಾಪ್ ಕಟಿಂಗ್ ಹೋಗಬೇಕಾದ್ರೆ ಆ ಗಿಡದಲ್ಲಿ ಎಷ್ಟು ಎಲೆ ಉದುರಿರಬೇಕು ಆ್ಯಂಡ್ ಕ್ರಾಪ್ ಕಟಿಂಗು ಕೆನೋಪಿ ಎಷ್ಟಿರಬೇಕು ಆ್ಯಂಡ್ ಅದರಲ್ಲಿರೋಂಥ ಒಂದು ಮಾಯಿಶ್ಚರ್ ಯಾವ ರೀತಿ ಮ್ಯಾನೇಜ್ ಆಗಿರಬೇಕು ಅದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೈನ್ಲಿ ಒಂದು 50% ಆದರೂ ಎಲೆ ಉದುರುವಾಗ ನೀವು ಕ್ರಾಪ್ ಕಟಿಂಗ್ ಹೋಯ್ತು ಅಂತಂದರೆ ಅಂದರೆ ಬೆಟರ್. ನಿಮಗೆ ಎತ್ರೆಯಲ್ಲಿ ಮಾಡಿದವಾಗ ಇನ್ನು 50% ಎಲೆ ಉದುರುತ್ತೆ ಈಸಿಯಾಗಿ. ಹೂವು ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನಷ್ಟು ಅಗ್ರಿಕಲ್ಚರ್ ಆ್ಯಂಡ್ ಪೊಮೊಗ್ರಾನೇಟ್ ಬಗ್ಗೆ ವೀಡಿಯೋಸ್ ಮಾಡ್ತಿರ್ತೀನಿ. ನೋಡಿ, ಇದೇ ರೀತಿ ವೀಡಿಯೋಸ್ ನೋಡ್ತಾ ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾನು ತುಂಬ ಫ್ಲಾಟ್ಗೆ ವಿಸಿಟ್ ಮಾಡಿದಾಗ ಫಾರ್ಮರ್ ಹೇಳೋದೇನು ಅಂತಂದರೆ, ನಮ್ಮ ಗಿಡ ಈಗ ಕ್ರಾಪ್ ಕಟಿಂಗ್ ಹೋಗ್ತೀವಿ, ಬಟ್ ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ರಾಪ್ ಬರಬೇಕು ಅಂತ. ಲೈಕ್ ನಿಮ್ಮ ಗಿಡದ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಗಿಡ ಈ ಥರ ಡ್ರೈ ಆಗಿಲ್ಲ ಅಥವಾ ನಿಮಗೆ ಫ್ರೂಟ್ ಖಾಲಿಯಾಗಿ ನಿಮ್ಗೆ ಆಲ್ಮೋಸ್ಟ್ 4 ಮಂತ್ಸ್ ಆಗಿದೆ, ಬಟ್ ಆದರೂ ಗಿಡ ಡ್ರೈ ಆಗ್ತಿಲ್ಲ. ಕಾರಣ ಏನು ಅಂತಂದರೆ, ಆ ಸೆಂಟ್ರಲ್ಲಿ ಲೈಕ್ 2-3 ಸರಿ ಮಳೆ ಬಂದೋಯ್ತು, ಅದಾಗಿರ್ಬೋದು. ಮತ್ತು ನೀವು ಗೊಬ್ಬರ ಲೇಟ್ ಕೊಟ್ಟವಾಗ ಅದ್ರ ಗೊಬ್ಬರ ಕೊಟ್ಟಾದಮೇಲೆ ನೀರು ಕೊಡಬೇಕಾಗುತ್ತೆ. ಆ ನೀರು ಕೊಟ್ಟ ಮೇಲೆ ನಿಮಗೆ ಮಾಯಿಶ್ಚರ್ ಜಾಸ್ತಿ ಆದವಾಗ ಈ ಥರ ಚಿಗುರು ಬರ್ತಾನೆ ಇರುತ್ತೆ. ನೀವಿಷ್ಟು ಆಕ್ಟಿವ್ ಆಗಿರೋ ಗಿಡನ ಕ್ರಾಪ್ ಕಟಿಂಗ್ ಹೋದ್ವಿ ಅಂದರೆ, ಲೈಕ್ ಗಿಡ ನಿಮಗೆ ಕ್ರಾಪ್ ಕಟಿಂಗ್ ಹೋಗಬೇಕಾದ್ರೆ ಆಲ್ಮೋಸ್ಟ್ 50% ಸ್ಟ್ರೆಸ್ಸಲ್ಲಿರಬೇಕು. ಆಗಲೇ ನಿಮಗೆ ಎತ್ತೋಪನ್ ಮಾಡಿದ್ಮೇಲೆ ಒಂದೇ ಸರಿ ಎಲೆ ಉದುರಿ ಒಂದೇ ಸರಿ ಹೂ ಬರುತ್ತೆ. ಸೊ ನಾವು ಎತ್ತೋಪನ್ ಮಾಡೋ ಉದ್ದೇಶ ಅದೇ. 50% ಸ್ಟ್ರೆಸ್ಸಲ್ಲಿದ್ದವಾಗ ನಿಮಗೆ ಸ್ಪ್ರೇ ಕೊಟ್ಟವಾಗ ಇನ್ನು 50% ಇರೋವಂಥ ಎಲೆ ಉದುರಿ ಇನ್ನು 50% ಎಲೆ ಎತ್ತೋಪನ್ ಆದಮೇಲೆ ಉದುರುತ್ತೆ. ಲೈಕ್ ಆಫ್ಟರ್ ಅದಾದಮೇಲೆ ನಿಮಗೆ ಹೂವು ಬರೋದೇ ನಿಮ್ಗೆ ಆಲ್ಮೋಸ್ಟ್ ಸೆಟ್ಟಿಂಗ್ ಆಗೋದು. ಬಟ್ ಇದೇನಾಗುತ್ತೆ ಅಂದರೆ, ಕಟ್ಟಿಂಗ್ ಆದಮೇಲೆ ಬರೀ ಚಿಗುರು ಬರ್ತಾನೆ ಇರುತ್ತೆ, ಬರೀ ಚಿಗುರು ಕೀಳ್ತಾನೆ ಇರಬೇಕಾಗುತ್ತೆ. ಫ್ಲವರ್ ಅಂತೂ ನಿಮಗೆ 10% 20% ಅಷ್ಟೇ ಬರುತ್ತೆ. ನಾನು ತುಂಬ ಕಡೆ ಫೀಲ್ಡಲ್ಲಿ ನೋಡ್ತಿರೋದು ಏನಂತಂದರೆ, ಫ್ರೂಟ್ ಆದಮೇಲೆ ಗೊಬ್ಬರ ಕೊಡ್ತಿಲ್ಲ, ಲೈಕ್ ಇನ್ನೇನು ರೆಸ್ಟಿಗೆ ಬಿಡೋ ಟೈಮಲ್ಲಿ ಗೊಬ್ಬರ ಕೊಡ್ತಿದ್ದೀರಾ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಫ್ರೂಟು ಮುಗಿದಿದ್ದು 1 ತಿಂಗಳಿಗೇ ಗೊಬ್ಬರ ಕೊಟ್ಟು ಚೆನ್ನಾಗಿ ನೀರು ಕೊಟ್ಟು ನಿಲ್ಲಿಸಿದವಾಗ ಏನಾಗುತ್ತೆ ಅಂತಂದರೆ, ಲೈಕ್ ನೀವು ಕೆನೋಪಿ ಚೆನ್ನಾಗಿ ಡೆವಲಪ್ ಆಗಿ ಸಿಕ್ಕದೆ ಜಾಸ್ತಿ ವಾಟರ್ ಶೂಟ್ ಇತ್ತು ಅಂದರೆ ನೀವು ರೆಸ್ಟ್ ಕಟ್ಟಿಂಗ್ ಮಾಡಿಸಿ. ಇಲ್ಲ ಅಂತಂದರೆ ನಮ್ಮದು ಫಸ್ಟ್ನೇ ಕ್ರಾಪು ಲೈಕ್ ರೆಸ್ಟ್ ಕಟ್ಟಿಂಗ್ ಅವಶ್ಯಕತೆ ಇಲ್ಲ ಅಂತಂದರೆ ಬಿಡಿ ಕೆನೋಪಿ ಗ್ರೋತ್ ಆಗುತ್ತೆ. ಲೈಕ್ ಆಮೇಲೆ ಒಂದೇ ಸರಿ ಫ್ರೂಟ್ ಕಟ್ಟಿಂಗ್ ಮಾಡಿಸ್ಕೊಳ್ಳಿ. ಲೈಕ್ ನಂದು ಸುಮಾರು ಫ್ಲಾಟ್ಸು ನಾನು ಅದನ್ನೇ ಫಾಲೋ ಮಾಡಿಸ್ತಿದ್ದೀನಿ. ನಾನು ನೋಡ್ತಿರೋಂಥ ಫಸ್ಟ್ ಕ್ರಾಪು ಪ್ಲ್ಯಾಂಟ್ಸ್ ಯಾವುದನ್ನು ರೆಸ್ಟ್ ಕಟ್ಟಿಂಗ್ ಮಾಡಿಸಿಲ್ಲ. ಲೈಕ್ ಕೆಲವೊಂದು ಕೆನೋಪಿ ಜಾಸ್ತಿ ಇರೋ ಮಾತ್ರ ರೆಸ್ಟ್ ಕಟ್ಟಿಂಗ್ ಮಾಡಿಸಿದೆ. ಕಾರಣ ಏನಪ್ಪ ಅಂತಂದರೆ, ಕಡಿಮೆ ರೆಸ್ಟ್ ಕಟ್ಟಿಂಗ್ ಮಾಡಿಸದೇ ಇರೋದಕ್ಕೆ. ಕೆನೋಪಿ ಚಿಕ್ಕದಿರುತ್ತೆ ಫಸ್ಟ್ನೇ ಕ್ರಾಪಲ್ಲಿ. 2ನೇ ಕ್ರಾಪ್ಗೆ ನಿಮಗೆ ಹೀಲ್ಡ್ ಬರಬೇಕು ಅಂತಂದರೆ ಕೆನೋಪಿ ಚೆನ್ನಾಗಿ ಗ್ರೋತ್ ಆಗಿರಬೇಕು. ರೆಸ್ಟ್ ಕಟ್ಟಿಂಗ್ ಮಾಡಿಸಿದ್ರೇ ಚೆನ್ನಾಗಿ ಚಿಗುರು ಬರುತ್ತೆ, ಚೆನ್ನಾಗಿ ಕೆನೋಪಿ ಬರುತ್ತೆ ಅಂತ ಏನಿಲ್ಲ. ನೀವು ಟೈಮ್ ಸರಿಗೆ ಗೊಬ್ಬರ ಕೊಟ್ಟು ನೀರು ಕೊಟ್ಟರೆ ಅಂದರೆ ಚೆನ್ನಾಗಿ ಕೆನೋಪಿ ಗ್ರೋತ್ ಆಗುತ್ತೆ. ಅದಾದಮೇಲೆ 50 to 60 ಡೇಸ್ ನೀವು ಡ್ರೈ ಕೊಟ್ಟರೆ ತುಂಬ ಗಿಡ ಚೆನ್ನಾಗಿ ಡ್ರೈ ಆಗುತ್ತೆ, ಸ್ಟ್ರೆಸ್ಸಿಗೆ ಹೋಗುತ್ತೆ. ಆಗ ನಿಮಗೆ ನೆಕ್ಸ್ಟ್ ಕ್ರಾಪ್ ಕಟ್ಟಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೇನಾದರೂ ಪೊಮೊಗ್ರಾನೇಟಲ್ಲಿ ನಿಮಗೆ ಡೌಟ್ ಇತ್ತು ಅಂದರೆ ನಾನು ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಲೈಕ್ ನಾನು ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಇಡಿ, ನಮ್ಮ ಪ್ಲ್ಯಾಂಟ್ ಈ ಥರ ಪ್ರಾಬ್ಲಮಲ್ಲಿದೆ, ಲೈಕ್ ಈ ಸ್ಟೇಜಲ್ಲಿದ್ದರೆ ಏನೇನು ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ, ಯಾರೆಲ್ಲ ಪೊಮೊಗ್ರಾನೇಟ್ ಫಾರ್ಮರ್ಸ್ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ. ಲೈಕ್ ಅವ್ರಿಗೆ ಏನಾದರೂ ಕೆಲವೊಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಿರುತ್ತೆ, ತಿಳಿಸ್ತಿರ್ತೀನಿ. ಆ್ಯಂಡ್ ಇವಾಗ ಡೌಟ್ ಇರುತ್ತೆ, ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಮೆಸೇಜ್ ಕಳಿಸಿ, ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ನಷ್ಟು ಮಾಹಿತಿ ತಿಳಿಸ್ತಿರ್ತೀನಿ. ಥ್ಯಾಂಕ್ ಯು.